ಸ್ನೇಹಿತರೆ, ನಿಮಗೊಂದು ವಿಷಯ ಹೇಳ್ತೀವಿ ಕೇಳಿ. ಈ ಕ್ರೆಡಿಟ್ ಕಾರ್ಡ್ ಪ್ರತಿ ತಿಂಗಳು ನಿಮ್ಮ ಜೇಬಿಗೇನೆ ವಾಪಸ್ ದುಡ್ಡು ಹಾಕುತ್ತೆ ಅಂದರೆ ನೀವು ನಂಬ್ತೀರಾ? ಕ್ರೆಡಿಟ್ ಕಾರ್ಡ್ ಅದು ಫ್ರೀಯಾಗಿ ಸಿಗೋ ಕ್ರೆಡಿಟ್ ಕಾರ್ಡ್ ನಿಮ್ಮ ಜೇಬಿಗೆ ದುಡ್ಡು ಹಾಕೋದು. ಇಲ್ಲ, ನಾವು ಬರೀ ಕ್ಯಾಶ್ ಬ್ಯಾಕ್ ಬಗ್ಗೆ ಮಾತಾಡ್ತಿಲ್ಲ, ಅಥವಾ ಎಕ್ಸ್ಪೈರ್ ಆಗೋ ರಿವಾರ್ಡ್ ಪಾಯಿಂಟ್ಸ್ ಬಗ್ಗೆನೂ ಹೇಳ್ತಾ ಇಲ್ಲ. ನಾವಿಲ್ಲಿ ಮಾತನಾಡ್ತಿರೋದು ರಿಯಲ್ ಮನಿ ಬಗ್ಗೆ, ಕ್ಯಾಶ್ ಬಗ್ಗೆ. ಅದು ಕೂಡ ಗ್ಯಾರಂಟಿಯಾಗಿ ನೀವು ಕಾರ್ಡ್ ತೆಗೆದುಕೊಂಡ ಮೊದಲನೇ ದಿನದಿಂದಲೇ ನಿಮ್ಮ ಕೈಗೆ ದುಡ್ಡು ಹಾಕೋಕ್ಕೆ ಶುರು ಮಾಡುತ್ತೆ ಅಂದರೆ ನಂಬ್ತೀರಾ? ಅದು ಹೇಗೆ ಸಾಧ್ಯ? FDCC ಅಂದರೆ ಏನು? ನಮ್ಮ ಕ್ರೆಡಿಟ್ ಸಿಸ್ಟಮ್ನಲ್ಲಿರೋ ಸಮಸ್ಯೆಗೆಲ್ಲ ಈ ಒಂದು ಕಾರ್ಡ್ ಹೇಗೆ ಯೂಸ್ ಆಗ್ಬೋದು ತುಂಬ ಜನಕ್ಕೆ ಪರಿಹಾರವಾಗಿ, ಎಲ್ಲವನ್ನ ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 89% ಜನರಿಗೆ ನೋ ಎಂಟ್ರಿ, ಕ್ರೆಡಿಟ್ ಸಿಸ್ಟಮ್ ಬಾಗಿಲೇ ಬಂದ್. ಸ್ನೇಹಿತರೆ, ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನೋದು ಇವತ್ತಿಗೂ ತುಂಬಾ ಜನರ ಪಾಲಿಗೆ ಗಗನ ಕುಸುಮ. ಅರ್ಹತೆ ಇದ್ರೂ ಅದೆಷ್ಟೋ ಜನರಿಗೆ ಬ್ಯಾಂಕ್ಗಳು ಕಾರ್ಡ್ ಕೊಡಲ್ಲ. ಕಾರ್ಡ್ ಕೊಡಬೇಕು ಅಂದರೆ ಬೇಡಬೇಕು, ನನಗೊಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂತೇಳಿ ಆಟ ಆಡಿಸ್ತಾರೆ. ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ, ಮಿನಿಮಮ್ ಇನ್ಕಮ್ ಇಷ್ಟಿರಬೇಕು ಅಂತಾರೆ, ಸಿವಿಲ್ ಸ್ಕೋರ್ 750+ ಇರಲೇಬೇಕು ಅಂತ ಹೇಳ್ತಾರೆ. ಅಲ್ಲಿ ನಾನು ಸಾಲನೇ ಮಾಡಿಲ್ಲ, ಕ್ರೆಡಿಟ್ ಹಿಸ್ಟ್ರಿ ಕ್ರಿಯೇಟೇ ಆಗಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ಕ್ರೆಡಿಟ್ ಸ್ಕೋರ್ ತೋರಿಸಿ ಅಂತ ಹೇಳ್ತಾರೆ. ಕೆಲವೊಮ್ಮೆ ಈ ಮೂರೂ ಬೇಕು ಅಂತಲೂ ಕೇಳ್ತಾರೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿರೋ ಡಾಕ್ಯುಮೆಂಟ್ ತಗೊಂಬನ್ನಿ ಅಂತ ಹೇಳ್ತಾರೆ. ಇದರಿಂದ ಆಗ್ತಿರೋದೇನು? ಹೊಸದಾಗಿ ಕೆಲಸಕ್ಕೆ ಸೇರಿರೋ ಯುವಕರು, ಇಡೀ ಮನೆಯ ಬಜೆಟನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋ ಗೃಹಿಣಿಯರು, ಕೈ ತುಂಬ ಸಂಪಾದನೆ ಮಾಡೋ ಫ್ರೀಲ್ಯಾನ್ಸರ್ಸ್ ಅಥವಾ ಸ್ವಂತ ಬಿಸ್ನೆಸ್ ಮಾಡೋ ಪ್ರೊಫೆಷನಲ್ಸ್, ಇವರೆಲ್ಲರಿಗೂ ಈ ಸಿಸ್ಟಮ್ ನೋ ಅಂತ ಹೇಳುತ್ತೆ. ಇದರ ಅರ್ಥ ನಿಮಗೆ ಸಾಲ ತೀರಿಸುವ ಅರ್ಹತೆನೇ ಇಲ್ಲ ಅಥವಾ ಕೇಪಬಿಲಿಟೀಸೇ ಇಲ್ಲ ಅಂತಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಅವರ ಹಳೆ ರೂಲ್ಸ್ಗೆ ನೀವು ಮ್ಯಾಚ್ ಆಗ್ತಿಲ್ಲ ಅಷ್ಟೇ, ಅವರ ಔಟ್ಡೇಟೆಡ್ ನಿಯಮಗಳಿಗೆ. ಒಂದು ವೇಳೆ ಎಲ್ಲ ಕಷ್ಟಗಳನ್ನು ದಾಟಿ ಯಾರಿಗೂ ಕಾರ್ಡ್ ಸಿಕ್ತು ಅಂದ್ಕೊಳ್ಳಿ, ಅಲ್ಲಿಂದ ಬೇರೆ ರೀತಿಯ ಗೇಮ್. ಕಾರ್ಡ್ ಸಿಕ್ಕ ಮೊದಲನೇ ದಿನದಿಂದಲೇ ನಿಮ್ಮ ಅಕೌಂಟ್ನಿಂದ ಫೀಸ್ ಕಟ್ ಆಗೋಕ್ಕೆ ಶುರುವಾಗುತ್ತೆ. ಆ್ಯನ್ಯುವಲ್ ಫೀಸ್, ಜಾಯ್ನಿಂಗ್ ಫೀಸ್, ರಿನ್ಯೂವಲ್ ಫೀಸ್ ಅಂತ ಫೀಸ್ ಹಾಕ್ತಾರೆ. ಅಂದರೆ ನಿಮ್ಮದೇ ದುಡ್ಡನ್ನು ನೀವೇ ಖರ್ಚು ಮಾಡೋಕ್ಕೆ ನೀವೇ ದಂಡ ಕಟ್ಟಬೇಕು, ಆ ರೀತಿ. ಒಮ್ಮೆ ಈ ಡೇಟಾ ನೋಡಿ, ಭಾರತದಲ್ಲಿ ಸುಮಾರು 100 ಕೋಟಿಗೂ ಅಧಿಕ ವಯಸ್ಕರಿದ್ದಾರೆ, ಅಡಲ್ಟ್ಸ್. ಆದರೆ ಬರೀ 11 ಕೋಟಿಗೂ ಅಧಿಕ ಜನರ ಬಳಿ ಮಾತ್ರ ಆ್ಯಕ್ಟಿವ್ ಕ್ರೆಡಿಟ್ ಕಾರ್ಡ್ಸ್ ಇರೋದು. 89% ಜನರಿಗೆ ಕ್ರೆಡಿಟ್ ಸಿಸ್ಟಮ್ ಬಾಗಿಲು ಹಾಕಿ ನೋ ಎಂಟ್ರಿ ಅಂತ ಹೇಳಿದೆ. FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಕ್ರಾಂತಿ. ಸೊ ಈ ರೀತಿ ಕಾರ್ಡ್ ಇಲ್ಲದೆ ಪರದಾಡ್ತಿರೋರಿಗಾಗಿ, ಯಾವತ್ತೂ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲದೆ ಇರೋರಿಗಾಗಿ ಒಂದು ಅದ್ಭುತ ಅಸ್ತ್ರ ಬಂದಿದೆ ಮಾರ್ಕೆಟ್ನಲ್ಲಿ. ಅದೇ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಗಳು. ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಸ್ಟೇಬಲ್ ಮನಿ ಸೂರ್ಯೋದಯ್ ಕ್ರೆಡಿಟ್ ಕಾರ್ಡ್. ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ನೀವು ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಸೂರ್ಯೋದಯ್ ಬ್ಯಾಂಕ್ ಜೊತೆಗೆ ಒಂದು FD ಓಪನ್ ಮಾಡಿದ್ರೆ, ನಿಮ್ಮ ದುಡ್ಡನ್ನು FDಗೆ ಬಡ್ಡಿಗೆ ಬೆಳೆಯೋಕ್ಕೆ ಇಟ್ಟರೆ ನಿಮಗೆ ಇಮ್ಮಿಡಿಯೇಟ್ಲಿ, ಇನ್ಸ್ಟೆಂಟಾಗಿ ಅದೇ ಕ್ಷಣಕ್ಕೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಆಗುತ್ತೆ. ಯಾವುದೇ ಇನ್ಕಮ್ ಪ್ರೂಫ್ ಸಪ್ರೇಟಾಗಿ ಕೇಳಲ್ಲ, ಮಿನಿಮಮ್ ಸ್ಯಾಲ್ರಿ ಟೆನ್ಷನ್ ಇಲ್ಲ, ವೆರಿಫಿಕೇಷನ್ ಡಿಲೇ ಇಲ್ಲ, ಸ್ಯಾಲ್ರಿ ಸ್ಲಿಪ್ ಬೇಕಾಗಿಲ್ಲ, ITR ಫೈಲ್ ಮಾಡಿರೋ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ಕ್ರೆಡಿಟ್ ಸ್ಕೋರ್ ಬೇಕಾಗೇ ಇಲ್ಲ. ನೀವು ದುಡ್ಡು ಸೇವ್ ಮಾಡ್ತೀರಾ, ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಆ ದುಡ್ಡಿಗೆ FD ಬ್ಯಾಂಕಿಂದ, ನಿಮಗೆ ಕಾರ್ಡ್ ಇಮ್ಮಿಡಿಯೇಟ್ಲಿ ಸಿಕ್ಬಿಡುತ್ತೆ ಅಷ್ಟೇ. ಜೊತೆಗೆ ಈ ಕಾರ್ಡ್ಗೆ 0 ಫೀಸ್, ಯಾವುದೇ ಫೀಸ್ ಇಲ್ಲ, 0 ಜಾಯ್ನಿಂಗ್ ಫೀಸ್, ಲೈಫ್ ಟೈಮ್ ಫ್ರೀ ಕೂಡ. ಜೊತೆಗೆ ಈ ಕಾರ್ಡ್ ಸಿಂಪಲ್ ಕ್ರೆಡಿಟ್ ಕಾರ್ಡ್ ಅಲ್ಲ, ನೀವು ಖರ್ಚು ಮಾಡಿದಾಗಲೆಲ್ಲ ದುಡ್ಡು ಗಳಿಸೋಕ್ಕೂ ಕೂಡ ನಿಮಗೆ ಇದರಲ್ಲಿ ಅವಕಾಶ ಇದೆ. ಅದು ಹೇಗೆ ಅಂದರೆ ಅದರ ಫುಲ್ ಕ್ಯಾಲ್ಕುಲೇಷನ್ಸ್ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನೀವು 1 ಲಕ್ಷ ರೂಪಾಯಿಯನ್ನು FD ಮಾಡ್ತೀರಾ ಅಂತ ಇಟ್ಕೊಳ್ಳಿ. ವರ್ಷಕ್ಕೆ 8.1% ಇಂಟ್ರೆಸ್ಟ್ ರೇಟ್ ಅಂದರೆ 8,100 ರೂಪಾಯಿ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಗ್ಯಾರಂಟೀಡ್ ಅಲ್ವಾ? ಬ್ಯಾಂಕ್ನಿಂದ FD ಇಟ್ಟಾಗ ಅದಕ್ಕೆ RBIನ DICGCನ ಇನ್ಶೂರೆನ್ಸ್ನ ಕವರೇಜ್ ಕೂಡ ಇರುತ್ತಲ್ವಾ, ಅಪ್ ಟು 5 lakh ತನಕ. RBIನ DICGCನ ಗ್ಯಾರಂಟಿ ಅಲ್ವಾ ಅದಕ್ಕೆ. ಸೊ 1 ಲಕ್ಷ ರೂಪಾಯಿ FD ಕೇಸ್ನಲ್ಲೇ ತಗೊಂಡ್ರೆ ಆಟೋಮ್ಯಾಟಿಕಲಿ 90,000 ರೂಪೀಸ್ನ ಕ್ರೆಡಿಟ್ ಲಿಮಿಟ್ ನಿಮ್ಮ ಕಾರ್ಡಿಗೂ ಬಂದುಬಿಡುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಆ ದುಡ್ಡು FD ಆಗಿರುತ್ತೆ, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ. ಇವಾಗ ರೈಟ್ ನಾವು 8.1% ಇಂಟ್ರೆಸ್ಟ್ ರೇಟ್ ಅದು ಬರ್ತಾ ಇರುತ್ತೆ. ಈ ಕಡೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ನಿಮಗೆ, ಅದರಲ್ಲಿ ನಿಮಗೆ ಇನ್ಸ್ಟೆಂಟಾಗಿ 90,000 ರೂಪೀಸ್ನ ಕ್ರೆಡಿಟ್ ಲಿಮಿಟ್ ಸಿಕ್ಬಿಡುತ್ತೆ. ಇನ್ನು ಲಿಮಿಟ್ ಜಾಸ್ತಿ ಬೇಕಾ? ನೀವು ಜಾಸ್ತಿ FDಯನ್ನು ಅಲ್ಲಿಟ್ಟು ಬಡ್ಡಿ ಗಳಿಸೋದ್ರ ಜೊತೆಗೆ ನೀವಿಲ್ಲಿ ಕ್ರೆಡಿಟ್ ಲಿಮಿಟನ್ನು ಕೂಡ ಸೇಮ್ ಟೈಮ್ ಜಾಸ್ತಿ ಮಾಡ್ಕೋಬೋದು. ಜೊತೆಗೆ ಈ ಪರ್ಟಿಕ್ಯುಲರ್ ಕಾರ್ಡ್ನಲ್ಲಿ ನೀವು ಮಾಡೋ ಪ್ರತಿಯೊಂದು ಪರ್ಚೇಸ್ ಮೇಲೂ 0.5% ಕ್ಯಾಶ್ ಬ್ಯಾಕ್ ಬರುತ್ತೆ. ತಿಂಗಳಿಗೆ 10,000 ರೂಪಾಯಿ ಯಾರಾದರೂ ಖರ್ಚು ಮಾಡಿದ್ರೆ, ಅಂದರೆ ಅವರ ಮಿನಿಮಮ್ ಮಾಡಲೇಬೇಕಾಗಿರೋ ಖರ್ಚುಗಳನ್ನು ಪೇ ಮಾಡಿದ್ರು ಕೂಡ, ಫ್ಯೂಲ್ ಬಿಲ್, ಕರೆಂಟ್ ಬಿಲ್, ಗ್ಯಾಸ್ ಬಿಲ್, ಮೊಬೈಲ್ ರೀಚಾರ್ಜ್, ಈ ರೀತಿ ಎಲ್ಲವನ್ನ ಮಾಡಿದ್ರು ಕೂಡ ವರ್ಷಕ್ಕೆ 600 ರೂಪಾಯಿ ಫ್ರೀಯಾಗಿ ನಿಮ್ಮ ಜೇಬಿಗೆ ವಾಪಸ್ ಬಂದಿರುತ್ತೆ. ತಿಂಗಳಿಗೆ 10,000 ರೂಪಾಯಿ ಮಾಡಲೇಬೇಕಾಗಿರೋ ಖರ್ಚುಗಳನ್ನು ಕ್ರೆಡಿಟ್ ಕಾರ್ಡ್ನಲ್ಲಿ ಮಾಡಿದ್ರು ಕೂಡ.
ಅದರಲ್ಲಿ ಪೆಟ್ರೋಲ್ ಹಾಕ್ಸಿದ್ರಂತೂ 1% ಫ್ಯೂಲ್ ಸರ್ಚಾರ್ಜ್ ವೇವರ್ ಕೂಡ ಬರುತ್ತೆ, ಅಲ್ಲೂ ದುಡ್ಡು ಉಳಿತಾಯ ಆಗುತ್ತೆ. ಏನು ಏರ್ಪೋರ್ಟ್ ಲೌಂಜ್ ಆಕ್ಸೆಸ್, ನಿಮಗೆಲ್ಲೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ರೂಪೇ ಕಾರ್ಡ್ನಲ್ಲಿ ಲೌಂಜ್ ಆಕ್ಸೆಸ್ ಕ್ಯಾನ್ಸಲ್ ಆಗಿರೋದು ಅದು ಡೆಬಿಟ್ ಕಾರ್ಡ್ಗಳಿಗೆ. ಕ್ರೆಡಿಟ್ ಕಾರ್ಡ್ಗಳದು ಆಯಾ ಬ್ಯಾಂಕ್ಗಳು ಇಶ್ಯೂಯಿಂಗ್ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸೂರ್ಯೋದಯ ಸ್ಟೇಬಲ್ ಮನಿ ಕ್ರೆಡಿಟ್ ಕಾರ್ಡ್ನಲ್ಲಿ ವರ್ಷಕ್ಕೆ 8 ಬಾರಿ ಫ್ರೀ ಲೌಂಜ್ ಆಕ್ಸೆಸ್ ಸಿಗುತ್ತೆ. ಹಲವಾರು ಎಕ್ಸ್ಪೆನ್ಸಿವ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಮಿನಿಮಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಲೌಂಜ್ ಆಕ್ಸೆಸ್ ಫ್ರೀ ಅಂತೆಲ್ಲ ಕಂಡೀಷನ್ ಇರುತ್ತಲ್ಲ, ಇದರಲ್ಲಿ ಯಾವುದೇ ಕಂಡೀಷನ್ ಇಲ್ಲ, ಅನ್ಕಂಡೀಷನಲ್. 8 ಬಾರಿ ವರ್ಷಕ್ಕೆ. ಒಂದು ವಿಸಿಟ್ಗೆ 1500 ರೂಪಾಯಿ ಉಳಿತಾಯ ಆಯಿತು, ಅಲ್ಲಿ ಊಟ ತಿಂಡಿ ಡ್ರಿಂಕ್ ಎಲ್ಲ ಸೇರಿ ಉಳಿತು ಅಂತ ಹೇಳಿದ್ರು ಕೂಡ ಫ್ರೀ ಅಲ್ವಾ ಅಲ್ಲೆಲ್ಲವೂ ಕೂಡ ಲೌಂಜ್ ಒಳಗಡೆ. ಸೊ ಮಿನಿಮಮ್ 1500 ರೂಪಾಯಿ ಅಂತ ಹೇಳಿದ್ರು ಕೂಡ ವ್ಯಾಲ್ಯೂ ಒಂದ್ಸಲಿಗೆ ವರ್ಷಕ್ಕೆ 12,000 ರೂಪಾಯಿ ಬೆಲೆ ಬಾಳೋ ಲೌಂಜ್ ಆಕ್ಸೆಸ್ ಫ್ರೀಯಾಗಿ ಸಿಕ್ಕಂತಾಯ್ತು. ಅಷ್ಟು ಮಾತ್ರ ಅಲ್ಲ, ನೀವಿಲ್ಲಿ FD ಇಟ್ಟಿರೋ ದುಡ್ಡು 1,12,000ಕ್ಕಿಂತ ಹೆಚ್ಚಿದ್ರೆ ನಿಮ್ಮ ಕಾರ್ಡ್ ಸೆಲೆಕ್ಟ್ ಕಾರ್ಡ್ ಆಗಿ ಅಪ್ಗ್ರೇಡ್ ಆಗುತ್ತೆ. ಈ ಸೆಲೆಕ್ಟ್ ಕಾರ್ಡ್ನಲ್ಲಿ ನಿಮಗೆ 4 ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಸಿಗ್ತವೆ. ಒಂದೊಂದಕ್ಕೂ 1,000 ರೂಪಾಯಿನ ವ್ಯಾಲ್ಯೂ ಇದೆ. ದೊಡ್ಡ ದೊಡ್ಡ ಪ್ರೀಮಿಯಂ ಕಾರ್ಡ್ಗಳಲ್ಲಷ್ಟೇ ಸಿಗೋ ಫೀಚರ್ಸ್ ಇವು. ಜಿಮ್ ಮೆಂಬರ್ಶಿಪ್, ಸ್ಪಾ ಮತ್ತು ಸಲೂನ್ ಸೆಷನ್, ಗಾಲ್ಫ್ ಸೆಷನ್ಸ್ ಮತ್ತು ಆನ್ಯುವಲ್ ಹೆಲ್ತ್ ಚೆಕಪ್. ಬರೀ 1,12,000 ರೂಪಾಯಿನ FD ಮಾಡಿದ್ದಕ್ಕೆ ಇದೆಲ್ಲದರ ಜೊತೆಗೆ 6,000 ರೂಪಾಯಿ ಬೆಲೆ ಬಾಳೋ ವೆಲ್ನೆಸ್ ಬೆನಿಫಿಟ್ಸ್ ಕೂಡ ಎಕ್ಸ್ಟ್ರಾ ಸಿಗ್ತವೆ. ಈಗ ಎಲ್ಲವನ್ನ ಒಟ್ಟು ಸೇರಿಸಿ ನೋಡಿದ್ರೆ 1,12,000 ರೂಪಾಯಿ FD ಇಟ್ಟು ಸೆಲೆಕ್ಟ್ ಕಾರ್ಡನ್ನು ತಗೊಂಡ್ರೆ ತಿಂಗಳಿಗೆ 10,000 ರೂಪಾಯಿ ಖರ್ಚು ಮಾಡಿದ್ರೆ ಒಬ್ಬ ವ್ಯಕ್ತಿ ಅದ್ರ ಥ್ರೂ ಯೂಸ್ ಮಾಡ್ತಾ ಹೋದರೆ ಅವರ ಫಿಕ್ಸೆಡ್ ಡೆಪಾಸಿಟ್ನ ಇಂಟ್ರೆಸ್ಟ್ ಎಷ್ಟು? 9,072 ರೂಪಾಯಿ ಬಡ್ಡಿ ಬರುತ್ತೆ ಕೂತಲ್ಲೇ. ಕ್ಯಾಶ್ ಬ್ಯಾಕ್ 600 ರೂಪಾಯಿ, ಲೌಂಜ್ ಆಕ್ಸೆಸ್ನ ವ್ಯಾಲ್ಯೂ 12,000 ರೂಪಾಯಿ, ಫ್ಯೂಲ್ ವೇವರ್ 120 ರೂಪಾಯಿ ಅಂತ ಅನ್ಕೊಳ್ಳೋಣ. ಸೆಲೆಕ್ಟ್ ಬೆನಿಫಿಟ್ಸ್ ಜಿಮ್ ಸ್ಪಾ ಇತ್ಯಾದಿ ಸೇರಿ 6,000 ರೂಪಾಯಿ. ಒಟ್ಟು ವಾರ್ಷಿಕ ಉಳಿತಾಯ ಅಥವಾ ಬೆನಿಫಿಟ್ಸ್ನ ಮೌಲ್ಯ 27,000 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಅದು ಕೂಡ ನಿಮಗೆ 1 ರೂಪಾಯಿನೂ ಚಾರ್ಜ್ ಮಾಡದೆ ಲೈಫ್ ಟೈಮ್ ಫ್ರೀ ಆಗಿರೋ ಕ್ರೆಡಿಟ್ ಕಾರ್ಡ್ನಿಂದ. ಈ ಬೆನಿಫಿಟ್ಸ್ ಅನ್ನ ಕೊಡೋಕೆ 5,000 to 10,000 ರೂಪಾಯಿ ಆನ್ಯುವಲ್ ಫೀಸ್ ಅನ್ನ ಚಾರ್ಜ್ ಮಾಡೋ ಪ್ರೀಮಿಯಂ ಕಾರ್ಡ್ಗಳಿದಾವೆ. ಆದ್ರೆ ಇಲ್ಲಿ ಎಲ್ಲವೂ ಫ್ರೀ. ಜಸ್ಟ್ ಒಂದು ವಿಚಾರ ಅಂದ್ರೆ ನೀವು FD ಇಟ್ಟಿರ್ತೀರಿ ಬ್ಯಾಂಕ್ನಲ್ಲಿ, ಅದಕ್ಕೆ ಬಡ್ಡಿ ಸಪರೇಟ್ ಆಗಿ ಬರ್ತಾ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಕಾರ್ಡ್ನಲ್ಲಿ ಇನ್ನೂ ಕೆಲವು ಹಿಡನ್ ಟ್ರೆಷರ್ಸ್ ಇದಾವೆ. FDಗೆ ಸಿಗೋ ಬಡ್ಡಿ ಇದೆಯಲ್ಲ, ಈಗ 8.1% ಇದೆಯಲ್ವಾ, ಈಗ ಅದು ಕೂಡ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಜೊತೆಗೆ 1 ಲಕ್ಷ ರೂಪಾಯಿ ಕೇವಲ 2.5 ವರ್ಷದಲ್ಲಿ 1,22,000 ರೂಪಾಯಿ ಆಗಿರುತ್ತೆ. ಜೊತೆಗೆ ನಿಮ್ಮ FD ಯಾವತ್ತೂ ಕೂಡ ಲಾಕ್ ಆಗಲ್ಲ, ನಿಮಗೋಸ್ಕರ 24/7 ಕೆಲಸ ಮಾಡ್ತಾನೆ ಇರುತ್ತೆ. ಒಂದು ವೇಳೆ ನಿಮಗೆ ಕಾರ್ಡ್ ಕ್ಲೋಸ್ ಮಾಡಬೇಕು ಅನ್ಸಿದ್ರೆ ಸಿಂಪಲ್ ಆಗಿ FD ಕ್ಲೋಸ್ ಮಾಡಿ ನಿಮ್ಮ ಅಸಲು ಬಡ್ಡಿ ಸಮೇತ ಪೂರ್ತಿ ದುಡ್ಡನ್ನ ವಾಪಸ್ ತಗೋಬಹುದು. ಜೊತೆಗೆ 100ಕ್ಕೂ ಅಧಿಕ ಬ್ರ್ಯಾಂಡ್ಗಳಿಂದ ಎಕ್ಸ್ಕ್ಲೂಸಿವ್ ಡೀಲ್ಸ್ ಮತ್ತು ಡಿಸ್ಕೌಂಟ್ಸ್, ಫ್ಯಾಷನ್ಗೆ ಮಿಂತ್ರಾ, ಹೆಲ್ತ್ ಕೇರ್ಗೆ ಅಪೋಲೋ, ಟ್ರಾವೆಲ್ಗೆ ರ್ಯಾಪಿಡೋ ಮತ್ತು ಝೂಮ್ ಕಾರ್, ಹಾಗೆ ನಿಮ್ಮ ಡೈಲಿ ಲೈಫ್ಗೆ ಚಾಯೋಸ್, ಟೋನಿ ಆ್ಯಂಡ್ ಗೈನ್ ಅಂತ ಬ್ರ್ಯಾಂಡ್ಗಳ ಆಫರ್ಸ್ ಕೂಡ ಸಿಗುತ್ತೆ. ಜೊತೆಗಿದು ರೂಪೇ ಕಾರ್ಡ್. ಭಾರತದಲ್ಲಿ 100 ಕೋಟಿಗೂ ಅಧಿಕ UPI ಯೂಸರ್ಸ್ ಇದ್ದಾರೆ. ಆದರೆ ಬೆರಳೆಣಿಕೆಯಷ್ಟು ಕ್ರೆಡಿಟ್ ಕಾರ್ಡ್ಗಳು ಮಾತ್ರ UPI ಜೊತೆಗೆ ವರ್ಕ್ ಆಗೋದು, ಅದರಲ್ಲಿ ಇದು ಕೂಡ ಒಂದು. ಸೊ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ರೀತಿ ಯಾವುದೇ UPI ಆ್ಯಪ್ಗೂ ಕೂಡ ನೀವು ಈ ಕಾರ್ಡನ್ನು ಲಿಂಕ್ ಮಾಡಿಕೊಂಡು UPI ಪೇಮೆಂಟ್ ಮಾಡಬೇಕಾದ್ರೂ ಕೂಡ ನಿಮ್ಮ ಈ ಕ್ರೆಡಿಟ್ ಕಾರ್ಡ್ ಥ್ರೂ ಮಾಡಬಹುದು. ನಿಮ್ಮ ಎಲ್ಲ ಖರ್ಚುಗಳನ್ನು ಒಂದೇ ಕಡೆ ಇಟ್ಕೋಬಹುದು. ಈ ಫೀಚರ್ ಸದ್ಯಕ್ಕೆ ರೂಪೇ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಮಾತ್ರ ಇರೋದು. ಮಾಸ್ಟರ್ ಕಾರ್ಡ್, ವೀಸಾಗಳಲ್ಲಿ ಈ ಬೆನಿಫಿಟ್ ಇಲ್ಲ. ಕ್ರೆಡಿಟ್ ಕಾರ್ಡ್ ಅನ್ನ UPIಗೆ ಲಿಂಕ್ ಮಾಡ್ಕೊಂಡು ಬಳಸ್ಲಿಕ್ಕೆ ಆಗಲ್ಲ. ರೂಪೇ ಇದ್ರೆ ಮಾತ್ರ ಅದು ಸಾಧ್ಯ. ಯಾರಿಗೆಲ್ಲ ಸೂಕ್ತ ಆಗ್ಬೋದು? ಆಲ್ರೆಡಿ ದುಡ್ಡನ್ನ ಸೇವ್ ಮಾಡೋ ಅಭ್ಯಾಸ ಬೆಳೆಸ್ಕೊಂಡಿರೋರಿಗೆ, ಸೇವಿಂಗ್ ಶುರು ಮಾಡಿರೋರಿಗೆ ಇದು ತುಂಬಾ ಯೂಸ್ ಆಗ್ಬೋದು. ಕ್ರೆಡಿಟ್ ಸ್ಕೋರ್ ಕೂಡ ಆಟೋಮ್ಯಾಟಿಕಲಿ ಬಳಸೋಕೆ ಶುರು ಮಾಡಿದ ತಕ್ಷಣ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ದಿರೋರಿಗೆ ಇವರು ಇದನ್ನ ಬಳಸಿ ತಿಂಗಳು ಕರೆಕ್ಟಾಗಿ ಬಿಲ್ ಪೇಮೆಂಟ್ ಮಾಡ್ತಾ ಹೋದ್ರೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೆಲವೇ ವಾರಗಳಲ್ಲಿ 750+ ಕ್ರೆಡಿಟ್ ಸ್ಕೋರ್ನ ರೀಚ್ ಆಗ್ಬಿಡ್ಬೋದು. ಜೊತೆಗೆ ಹೈ ಇಂಟ್ರೆಸ್ಟ್ ರೇಟ್ನೊಂದಿಗೆ FD ಇಟ್ಟು ಅದಕ್ಕೆ ಬಡ್ಡಿ ಕೂಡ ಗಳಿಸ್ಕೊಂಡು ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ, ವೊಲಾಟಿಲಿಟಿ ಇಲ್ಲದೆ ಈ FD ದುಡ್ಡನ್ನು ಡಬಲ್ ಮಾಡ್ಕೊಳ್ತಾ ಹೋಗೋ ಲೆಕ್ಕಾಚಾರ ಇರೋರ್ಗೂ ಕೂಡ ಇದರಿಂದ ಯೂಸ್ ಆಗುತ್ತೆ. ಬೋನಸ್ ರೀತಿ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ. ಹಾಗೆ ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಇನ್ಕಮ್ ಇದೆ, ಆದರೂ ಕೂಡ ಸ್ಯಾಲರಿ ಸ್ಲಿಪ್ ಇಲ್ಲ ಅನ್ನೋ ಫ್ರೀಲ್ಯಾನ್ಸರ್ಸ್ಗೆ, ಇನ್ಕಮ್ ಪ್ರೂಫ್ ಇಲ್ಲದ ಗೃಹಿಣಿಯರಿಗೆ, ಮಕ್ಕಳ ಭವಿಷ್ಯ ರೂಪಿಸೋಕೆ ಇಷ್ಟಪಡೋ ಪೋಷಕರಿಗೆ, ಅಂದರೆ ಈಗ ಕಾಲೇಜಿಗೆ ಹೋಗೋ ಮಕ್ಕಳು ಕೂಡ ತಮ್ಮ ಕ್ರೆಡಿಟ್ ಸ್ಕೋರನ್ನು ಬಿಲ್ಡ್ ಮಾಡೋಕೆ ಕಾರ್ಡ್ ಯೂಸ್ ಆಗ್ಬೋದು. ಇಲ್ಲಿ ಮಕ್ಕಳ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ಪೋಷಕರು ನಿಮ್ಮ ಮಕ್ಕಳ ಹೆಸರಲ್ಲಿ FD ಮಾಡಿಸಿ ಅವರಿಗೆ ಕಾರ್ಡ್ ಕೊಡಿಸಿದ್ರೆ ಅವರ ದಿನನಿತ್ಯದ ಖರ್ಚುಗಳಿಗೆ, ಅಂದರೆ ಗ್ರೋಸರಿ, ಕ್ಯಾಬ್ ಬುಕ್ಕಿಂಗ್, ಆನ್ಲೈನ್ ಶಾಪಿಂಗ್, ಅಥವಾ ಅವರ ಕಾಲೇಜಿಗೆ ಬೇಕಾಗಿರೋ ಥಿಂಗ್ಸ್ ಅನ್ನು ತಗೊಳ್ಳೋಕೆ, ಪುಸ್ತಕ ತಗೊಳ್ಳೋಕೆ, ಏನೋ ಒಂದು ಇವೆಂಟ್ ಇದೆ ಕಾಲೇಜಲ್ಲಿ ಅದಕ್ಕೆ ಪೇ ಮಾಡೋಕ್ಕೆ, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಅವ್ರ ಪಾಕೆಟ್ ಮನಿ 500 ರೂಪಾಯಿ ಕೊಡಿ, 1,000 ರೂಪಾಯಿ ಕೊಡಿ, 5,000 ರೂಪಾಯಿ ಕೊಡಿ ಅಂತ ಕೇಳ್ತಾ ಬರೋದ್ರ ಬದಲಿಗೆ ನೀವು ಸಿಂಪಲ್ ಆಗಿ ಅವ್ರ ಹೆಸರಲ್ಲಿ 25,000, 50,000 ಅಥವಾ 1 ಲಕ್ಷದ FD ಇಟ್ಟು ಅದೇ ಲಿಮಿಟ್ನ ಕ್ರೆಡಿಟ್ ಕಾರ್ಡ್ ಮಾಡಿ ಅವ್ರ ಕೈಲಿ ಕೊಟ್ಟರೆ
ಮಂತ್ಲಿ ನೀವು ಅವ್ರು ಖರ್ಚು ಮಾಡಿದ್ದನ್ನ ಎಲ್ಲ ಟ್ರ್ಯಾಕ್ ಇಟ್ಕೋಬಹುದು. ನೀವು ಕ್ಯಾಶ್ ಕೊಟ್ಟರೆ ಅವ್ರು ಏನಕ್ಕೆ ಖರ್ಚು ಮಾಡಿದಾರೆ, ಅವ್ರು ಹೇಳಿದ್ದೊಂದು ಖರ್ಚು ಮಾಡಿದ್ದೊಂದು ಆದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಆದ್ರೆ ಇದು ರೂಪೇ ಕ್ರೆಡಿಟ್ ಕಾರ್ಡ್ ಆಗಿರೋದ್ರಿಂದ ಎಲ್ಲಾ ಕಡೆ ಅವ್ರು ಇದ್ರಲ್ಲೇ ಪೇ ಮಾಡಬಹುದು. ನೀವು ಅವ್ರ ಕೈ ಕ್ಯಾಶ್ ಕೊಡೋ ಅಗತ್ಯನೇ ಬರೋದಿಲ್ಲ. ಜೊತೆಗೆ ಮೇಲ್ ಐಡಿ ನಿಮ್ಗೆ ಕೊಟ್ಬಿಟ್ರೆ ನಿಮ್ಮ ಮೇಲ್ ಐಡಿಗೆನೆ ಕ್ರೆಡಿಟ್ ಕಾರ್ಡ್ ನ ಬಿಲ್ ಬರುತ್ತೆ. ನಿಮ್ಮ ಮಕ್ಕಳ ಪ್ರತಿ ಖರ್ಚು ಕೂಡ ರಿಜಿಸ್ಟರ್ಡ್ ಆಗಿರುತ್ತೆ. ಅಲ್ಲಿ ಎಲ್ಲಿ ಸ್ವೈಪ್ ಮಾಡಿದ್ರು, ಎಲ್ಲಿ UPI ಪೇಮೆಂಟ್ ಮಾಡಿದ್ರು, ಯಾರಿಗೆ ದುಡ್ಡು ಕೊಟ್ಟರು, ಯಾಕೆ ಕೊಟ್ಟರು, ಅವರ ಪರ್ಚೇಸಸ್ ಏನೆಲ್ಲ ಖರೀದಿ ಮಾಡಿದ್ದಾರೆ ಎಲ್ಲ ನೀವು ಪೇರೆಂಟ್ ಆಗಿ ಟ್ರ್ಯಾಕ್ ಇಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ನೀವು ಅದೆಲ್ಲ ನೋಡ್ಕೊಂಡು ನೀಟಾಗಿ ಟ್ರ್ಯಾಕ್ ಇಟ್ಕೊಂಡು ಪೇರೆಂಟ್ಸ್ ಬಿಲ್ ಪೇ ಮಾಡ್ಕೋಬಹುದು ತಿಂಗಳು. ಜೊತೆಗೆ ಟೈಮಿಗೆ ಸರಿಯಾಗಿ ಬಿಲ್ ಕಟ್ಟದಾಗ್ಲೆಲ್ಲ ಅವರ ಕ್ರೆಡಿಟ್ ಸ್ಕೋರ್ ಕೂಡ ಆಲ್ರೆಡಿ ಬಿಲ್ಡ್ ಆಗಿ ಹೋಗಿರುತ್ತೆ. ಇನ್ನೊಂದ್ ಕಡೆ FD ಅಲ್ಲಿ 8.1% ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಕಾರ್ಡ್ ಲೈಫ್ ಟೈಮ್ ಫ್ರೀ. ಸೊ ಎಲ್ಲಾ ಕಡೆಯಿಂದಲೂ ಉಪಯುಕ್ತ. ಆದ್ರೆ ಇಲ್ಲಿ ಜವಾಬ್ದಾರಿ ಮಾತ್ರ ಅತಿ ಮುಖ್ಯ. ಅದೇನು, ಟೈಮಿಗೆ ಕರೆಕ್ಟ್ ಆಗಿ ಬಿಲ್ ಕಟ್ಟೋದು ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಫೈನಲಿ ನೆನಪಿರ್ಲಿ ಸ್ನೇಹಿತರೆ, ಇದನ್ನು ಫ್ರೀ ಆಗಿ ಸಿಗೋ ಹ್ಯಾಕ್ ಅಲ್ಲ. ಇಲ್ಲಿ FD ಮಾಡೋದು ನಿಮ್ದೇ ದುಡ್ಡು. ಅದೇ ಇಲ್ಲಿ ರಿಯಲ್ ರಿಟರ್ನ್ಸ್ ಕೊಡುತ್ತೆ. ಕಾರ್ಡ್ ಫ್ರೀ, ಬೆನಿಫಿಟ್ಸ್ ಕೂಡ ರಿಯಲ್. ಆದ್ರೆ ಇದರ ಬೇಸ್ ನಿಮ್ಮದೇ ಸೇವಿಂಗ್ಸ್, ಅದು ಇದರ ತಾಕತ್ತು. ನೀವು ಫ್ರೀ ಆಗಿ ಯಾವುದೇ ಗ್ಯಾರಂಟಿ ಇಲ್ಲದೆ ಅನ್ಲಿಮಿಟೆಡ್ ಸಾಲ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರೆ ಈ ಕಾರ್ಡ್ ನಿಮಗಲ್ಲ. ಆದ್ರೆ ನೀವು ದುಡ್ಡು ಉಳಿಸೋರಾಗಿದ್ದು ಆ ಉಳಿತಾಯಕ್ಕೆ ತಕ್ಕ ರಿವಾರ್ಡ್ಸ್ ಎಕ್ಸ್ಪೆಕ್ಟ್ ಮಾಡೋರಾಗಿದ್ರೆ ಈ ಕಾರ್ಡ್ ನಿಮಗೆ ಯೂಸ್ ಆಗ್ಬೋದು. ಇಲ್ಲಿ ಫಿನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ. ಬಾಯಿ ಬಂದಂಗೆಲ್ಲ ಉಜ್ಜಕ್ ಆಗೋದಿಲ್ಲ. ಉಜ್ತೀರಿ ಅಂತ ಹೇಳಿದ್ರೆ ಅಷ್ಟೇ ಸೇವಿಂಗ್ಸ್ ನೀವು ಅಲ್ಲಿ FD ಮಾಡಿರ್ಲೇಬೇಕಾಗುತ್ತೆ. ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ಸಿಂಪಲ್ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಲಿಕ್ಸ್ ಅಲ್ಲಿ ಅಪ್ಲೈ ಮಾಡಬಹುದು. ಆಪ್ ಡೌನ್ಲೋಡ್ ಮಾಡಕ್ಕೆ ಅದು ಫ್ರೀ, ಅದಕ್ಕೆ ಚಾರ್ಜಸ್ ಇರೋದಿಲ್ಲ. ಡೌನ್ಲೋಡ್ ಮಾಡಿಕೊಂಡು ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಅಪ್ಲೈ ಮಾಡಿಕೊಂಡು FD ಬುಕ್ ಮಾಡಿ ಇನ್ಸ್ಟೆಂಟ್ ಆಗಿ ಈ ಕ್ಷಣಕ್ಕೆ ಕಾರ್ಡ್ ಅನ್ನ ಪಡಿಬಹುದು. ಆಮೇಲೆ ಫಿಸಿಕಲ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಅದು ಕೊರಿಯರ್ ಆಗುತ್ತೆ. ಆಮೇಲೆ ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಅನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.